ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನಿದ್ದೀನಿ ಇತಿಹಾಸ ಪ್ರಸಿದ್ಧ ಸ್ಥಳವಾದ ಲೇಪಾಕ್ಷಿಯಲ್ಲಿ. ಈ ಲೇಪಾಕ್ಷಿಗೆ ರಾಮಾಯಣ ಕಾಲದಿಂದಲೂ ಹಿಸ್ಟ್ರಿ ಇದೆ. ರಾಮಾಯಣ ಕಾಲದಲ್ಲಿ ಸೀತಾಮಾತೆಯನ್ನು ರಾವಣ ಹೊತ್ತುಕೊಂಡು ಹೋಗುವಾಗ ಜಟಾಯು ಅನ್ನೋ ಒಂದು ಪಕ್ಷಿ ಅಡ್ಡ ಬರುತ್ತಂತೆ. ಆವಾಗ ರಾವಣ ಏನು ಮಾಡ್ತಾನೆ, ಆ ಎರಡೂ ರೆಕ್ಕೆಗಳನ್ನು ಕಟ್ ಮಾಡಿ ಬಿಸಾಕ್ತಾನಂತೆ. ಕಟ್ ಮಾಡಿದಾಗ ಆವಾಗ ಹಕ್ಕಿ ಏನಾಗುತ್ತೆ ಅಂತ ಈ ಕೆಳಗಡೆ ಬಿದ್ದಿರೋ ಪ್ಲೇಸೇ ಲೇಪಾಕ್ಷಿ ಅಂತ ಹಿಸ್ಟ್ರಿ ಇದೆ ಇದಕ್ಕೆ. ಇಲ್ಲಿ ಅದಾದಮೇಲೆ ಇಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡದಾದ ನಂದಿ ವಿಗ್ರಹ ಇದೆ. ಗಾಳಿಯಲ್ಲಿ ತೇಲುವ ಕಂಬ ಇದೆ. ಸೀತಾಮಾತೆ ಹೆಜ್ಜೆ ಗುರುತಿದೆ. ಅವೆಲ್ಲ ತುಂಬ ಪ್ಲೇಸಸ್ ಇದೆ. ವೀರಭದ್ರ ಸ್ವಾಮಿ ಟೆಂಪಲ್ ಇದೆ, ವಿಷ್ಣು ಟೆಂಪಲ್ ಇದೆ, ಮತ್ತು ಶಿವನ್ ಟೆಂಪಲ್ ಇದೆ. ಈ ಎಲ್ಲ ಟೆಂಪಲ್ ಇದ್ದಾವೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ, ತಮಗೆಲ್ಲ ತೋರಿಸ್ತೀನಿ. ಬನ್ನಿ ನೋಡೋಣ, ಲೆಟ್ಸ್ ಗೋ. ಬೆಂಗಳೂರಿಂದ ಲೇಪಾಕ್ಷಿಗೆ ಹೋಗಬೇಕಾದ್ರೆ ಫಸ್ಟು ಮೆಜೆಸ್ಟಿಕ್ಕಿಂದ ಹಿಂದೂಪುರಕ್ಕೆ ಒಂದು ಟ್ರೈನ್ ಇದೆ. ಆ ಟ್ರೈನಲ್ಲಿ ನೀವು ಹಿಂದೂಪುರವರೆಗೂ ಹೋಗಿ ಹಿಂದೂಪುರದಿಂದ ಆಟೋ ಹಿಡ್ಕೊಂಡು ಲೇಪಾಕ್ಷಿನ ತಲುಪಬಹುದು. ಫ್ರೆಂಡ್ಸ್, ಇದುವೇ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಪ್ರವೇಶ ಇಲ್ಲಿಂದನೇ ಇದೆ. ಇದು ದೇವಸ್ಥಾನದ ಒಳಾಂಗಣ ಪ್ರದೇಶ. ನೋಡಿ ಹೇಗಿದೆ ಇನ್ಸೈಡ್ ವ್ಯೂ ಇದು. ಇಲ್ಲಿಂದ ಲೆಫ್ಟ್ ಸೈಡ್ ಹೋದರೆ ತೇಲುವ ಕಂಬ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇದ್ರಲ್ಲ ತೇಲುವ ಕಂಬ, ಇದಕ್ಕೊಂದು ಹಿಸ್ಟ್ರಿ ಇದೆ. ಆವಾಗಿನ ಬ್ರಿಟಿಷ್ ಅಧಿಕಾರಿ ಇದನ್ನು ಅಳಗಾಡ್ಸೋಕ್ಕೆ ನೋಡಿದ್ರಂತೆ. ಆವಾಗ ಇದು ಒಂದು ಸೈಡ್ ನೋಡಿ ಟಚ್ ಆಗಿದೆ ಭೂಮಿಗೆ. ಇದುವೇ ನೋಡಿ ಗಾಳಿಯಲ್ಲಿ ತೇಲಾಡೋ ಕಂಬ. ಇಲ್ಲಿ ಒಂದೊಂದು ಕಂಬದ ಮೇಲೆ ಒಂದೊಂದು ದೇವತೆಗಳ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ. ಇದು ಗೋಪುರ ಇದೆ ಕಾಣ್ತಾ ಇರೋದು. ಸುಂದರವಾದ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ. ಇದು ವೀರಭದ್ರ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ದಾರಿ. ಮೇನ್ ಗರ್ಭಗುಡಿ ಇದೆ ಅಲ್ಲ, ಅದು ದೇವಸ್ಥಾನದ್ದು. ಅಲ್ಲಿ ಒಳಗಡೆ ಹೋಗೋಕ್ಕೆ ದಾರಿ ಇದೆ, ಇಲ್ಲಿಂದನೇ ಹೋಗಬೇಕು. ನೋಡಿ, ಇದುವೇ ವೀರಭದ್ರ ಸ್ವಾಮಿ ಮೂರ್ತಿ. ಇದ್ರಿಗೆ ಕಾಣ್ತಾ ಇರೋದು. ಇಲ್ಲಿ ವೀರಭದ್ರ ಸ್ವಾಮಿ ಮೇನ್ ಗರ್ಭಗುಡಿಯಲ್ಲಿದ್ದಾರೆ. ವಿಷ್ಣು ಮತ್ತು ಶಿವನ ಮೂರ್ತಿಗಳು ಪಕ್ಕದಲ್ಲಿದೆ. ಇದು ಶಿವನ ದೇವಸ್ಥಾನ. ಈ ದೇವಸ್ಥಾನವನ್ನು ವಿಜಯನಗರ ಅರಸರ ಆಳ್ವಿಕೆ ಸಮಯದಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ ಅಂತೆ. ಕೃಷ್ಣದೇವರಾಯನ ತಮ್ಮ ಅಚ್ಯುತರಾಯನ ಕಾಲದಲ್ಲಿ ಪೆನುಗೊಂಡ ಪ್ರದೇಶಕ್ಕೆ ಕೋಶಾಧಿಕಾರಿಯಾಗಿದ್ದ ವಿರೂಪಣ್ಣ ದೇವಸ್ಥಾನ ಕಟ್ಟಿದಾರಂತೆ. ಅವರ ಮನೆ ದೇವರು ವೀರಭದ್ರ ಸ್ವಾಮಿ. ಇಲ್ಲಿಂದ ಲೆಫ್ಟ್ ಸೈಡ್ ಹೋದರೆ ಇಲ್ಲಿ ಒಂದು ಗುಹೆ ಬರುತ್ತೆ. ಈ ಗುಹೆಯಲ್ಲಿ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿರುವಂಥ ಸ್ಥಳ ಇದು. ವಿರೂಪಣ್ಣನವರ ಕನಸಿನಲ್ಲಿ ಬಂದು ವೀರಭದ್ರ ಸ್ವಾಮಿ ಹೇಳಿದರಂತೆ ಈ ದೇವಸ್ಥಾನ ಕಟ್ಟಲು. ಆವಾಗ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ ಅಂತ ಮಾಹಿತಿ ಇದೆ. ಶ್ರೀ ಮಹಾವಿಷ್ಣು ದೇವಸ್ಥಾನ ಇದೆ ನೋಡಿ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ಇಲ್ಲಿ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಇಲ್ಲಿಂದ ಮುಂದೆ ಬಂದರೆ ಇಲ್ಲಿ 70 ಕಂಬಗಳಿವೆ, ಕಾಣಿಸ್ತಾ ಇರೋದು ನಿಮಗೆ. ಇಲ್ಲಿ ನೋಡಿ ಪೇಂಟಿಂಗ್ ಕಾಣ್ತಾ ಇದೆ. ವಿರೂಪಣ್ಣನವರು ಅವರ ಫ್ಯಾಮಿಲಿ ಸಮೇತ ದೇವರ ಪೂಜೆ ಮಾಡುತ್ತಿರುವಂಥ ಪೇಂಟಿಂಗ್ ಇದು, ವೀರಭದ್ರ ಸ್ವಾಮಿ.
ಫ್ರೆಂಡ್ಸ್, ಹಾಗೆ ಮುಂದೆ ಹೋದರೆ ಅಪೂರ್ಣವಾದ ಪಾರ್ವತಿ ಪರಮೇಶ್ವರವ ಕಲ್ಯಾಣ ಮಂಟಪ ಸಿಗುತ್ತೆ. ಇಲ್ಲಿ ಸುಂದರವಾದ ದೇವಾನುದೇವತೆಗಳ ವಿಗ್ರಹಗಳ ಕೆತ್ತನೆ ಇದೆ. ಅಗಸ್ತ್ಯ ಮುನಿಗಳು. ಈ ಕಲ್ಯಾಣ ಮಂಟಪ ಅರ್ಧದಲ್ಲೇ ನಿಲ್ಲಲು ಕಾರಣವೇನೆಂದರೆ, ವಿರೂಪಣ್ಣನವರು ವ್ಯವಹಾರದಲ್ಲಿ ಏನೋ ಅವ್ಯವಹಾರ ಮಾಡಿದ್ದಾರೆ ಎಂದು ರಾಜರಿಗೆ ಯಾರೋ ಕಂಪ್ಲೇಂಟ್ ಮಾಡ್ತಾರಂತೆ. ಆವಾಗ ವಿರೂಪಣ್ಣನವರು ಮನನೊಂದು ತಮ್ಮ ಎರಡೂ ಕಣ್ಣನ್ನು ಕಿತ್ಬಿಟ್ಟು ಗೋಡೆಗೆ ಎಸಿತಾರಂತೆ. ಆವಾಗ ಈ ದೇವಾನುದೇವತೆಗಳ ಮೂರ್ತಿ ಕೆತ್ತನೆ ಮಾಡಿದ್ದಾರೆ ನೋಡಿ ಇಲ್ಲಿ. ಹಾಗೆ ಇಲ್ಲಿ ಗಣೇಶನ ಮೂರ್ತಿ ಇದೆ ನೋಡಿ. ಈ ಗಣೇಶನ ವಿಗ್ರಹ ಮೊನೋಲಿಥಿಕ್, ಒಂದೇ ಒಂದು ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರಂತೆ. ವೀರಭದ್ರ ಸ್ವಾಮಿ ದರ್ಶನ ಮಾಡೋಕ್ಕಿಂತ ಮುಂಚೆ ಗಣೇಶನ ದರ್ಶನ ಮಾಡಿಕೊಂಡು ಆಮೇಲೆ ವೀರಭದ್ರ ಸ್ವಾಮಿ ದೇವಸ್ಥಾನನ ಪ್ರವೇಶ ಮಾಡ್ತಿದ್ರಂತೆ. ಇಲ್ಲೂ 7 ಹೆಡಿ ಸರ್ಪ ಇರುವ ನಾಗಲಿಂಗ ಕಾಣಿಸ್ತಾ ಇದೆ. ಇದನ್ನು ಕೇವಲ 10 ನಿಮಿಷದಲ್ಲಿ ಪ್ರಧಾನ ಶಿಲ್ಪಿಗಳು ಕೆತ್ತನೆ ಮಾಡಿದ್ದಾರಂತೆ. ಅವರ ಅಮ್ಮ ಅಡುಗೆ ಮಾಡಿ ಬರುವಷ್ಟರಲ್ಲಿ ಕೆತ್ತನೆ ಮಾಡಿದ್ದಾರಂತೆ. ಗಾಯ್ಸ್, ಇಲ್ಲಿ ನೋಡಿ ಸೀತಾಮಾತೆ ಹೆಜ್ಜೆ ಗುರುತಿದೆ. ಇಲ್ಲಿ ವರ್ಷದ 365 ದಿನ ನೀರಿರುತ್ತಂತೆ. ಇಲ್ಲಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಫ್ರೆಂಡ್ಸ್, ಇದ್ರ ಪಕ್ಕದಲ್ಲೇ ಆವಾಗಿನ ಕಾಲದ ಶಿಲ್ಪಕಾರರು ಊಟ ಮಾಡುವ ತಟ್ಟೆಗಳು ನೋಡಿ. ಆವಾಗಿನ ಕಾಲದ ತಟ್ಟೆ ಹೇಗಿತ್ತು, ನಮಗೆ ಇವಾಗಿನ ಕಾಲದ ಹೋಟೆಲಲ್ಲಿ ಸಿಗುತ್ತಲ್ಲ ಎಲ್ಲ ಮೌಲ್ಡೆಡ್ ಪ್ಲೇಟ್ಗಳು, ಆ ಥರ ಇದೆ. ಇದರಲ್ಲಿ ಊಟ ಮಾಡ್ತಿದ್ರಂತೆ ಅವರು ಆವಾಗಿನ ಕಾಲದ ಶಿಲ್ಪಿಗಳು. ಯಾವುದೋ ಶಾಸನ ಇದೆ, ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಸ್, ನೀವು ವಿಶ್ವದಲ್ಲೇ ಅತಿ ಎತ್ತರವಾದ ನಂದಿ ವಿಗ್ರಹವನ್ನು ಯಾವಾಗಲಾದರೂ ನೋಡಿದಿರಾ? ಬನ್ನಿ ಇವಾಗ ನೋಡಿವ್ರಂತೆ. ಫ್ರೆಂಡ್ಸ್, ಇದೆ ನೋಡಿ ವಿಶ್ವದಲ್ಲೇ ಅತಿ ಎತ್ತರವಾದ ನಂದಿ ವಿಗ್ರಹ. 16 ಅಡಿ ಎತ್ತರ, 27 ಅಡಿ ಉದ್ದ ಇದೆ. ಇಷ್ಟು ದೊಡ್ಡದಾಗಿ ಕೆತ್ತನೆ ಮಾಡೋಕ್ಕೆ ರೀಸನ್ ಏನು ಅಂದರೆ, ದೇವಸ್ಥಾನದಿಂದ 200 ಮೀಟ್ರ್ ದೂರದಲ್ಲಿದೆ ಇದು. ದೇವಸ್ಥಾನದಿಂದ ಕಾಣಲಿ ಅಂತ ಐ ಥಿಂಕ್ ಇಷ್ಟು ದೊಡ್ಡದಾಗಿ ಕೆತ್ತನೆ ಮಾಡಿರ್ಬೋದು ಅಂತ ಅನಿಸುತ್ತೆ ನನಗೆ.
ಫ್ರೆಂಡ್ಸ್, ಜಟಾಯು ಪಾರ್ಕ್ ಇದೆ ಈ ನಂದಿ ವಿಗ್ರಹ ರೈಟ್ ಸೈಡಲ್ಲೇ. ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ಜಟಾಯು ಪಾರ್ಕನ್ನು. ಸ್ಕಿಪ್ ಮಾಡದೆ ನೋಡ್ತಾ ಇರಿ ವಿಡಿಯೋವನ್ನು. A few moments later. ಜಟಾಯು ಪಕ್ಷಿ ರಾವಣನು ಸೀತಾಮಾತೆ ನೆತ್ಕೊಂಡು ಹೋಗುವಾಗ ಅದನ್ನು ತಡೆಯೋಕ್ಕೆ ಟ್ರೈ ಮಾಡ್ತಂಥದ್ದು. ಆವಾಗ ರಾವಣ ಏನು ಮಾಡ್ತಾನೆ, ಎರಡೂ ರೆಕ್ಕೆಗಳನ್ನ ಕಿತ್ತಾಕ್ಬಿಡ್ತಾನೆ. ಪಕ್ಷಿಯ ನೆನಪಿಗೋಸ್ಕರ ಇಲ್ಲೊಂದು ಪಾರ್ಕ್ ಮಾಡಿದ್ದಾರೆ. ಆ ಪಾರ್ಕ್ನ ತೋರಿಸ್ತೀನಿ ಬನ್ನಿ ಇವಾಗ ನಿಮಗೆ. ಜಟಾಯು ವೆಲ್ಕಮ್ ಟು ಜಟಾಯು ಥೀಮ್ ಪಾರ್ಕ್ ಅಂತ. ಫ್ರೆಂಡ್ಸ್, ಜಟಾಯು ಪಾರ್ಕಿಗೆ 10 ರೂಪಾಯಿ ಟಿಕೆಟ್ ಇದೆ ಇಲ್ಲಿ. ಎಷ್ಟು ಸರ್ ಒಂದು ಒಬ್ಬರಿಗೆ? 150 ಒಬ್ಬರಿಗೆ ಒಂದಕ್ಕೆ. ಬನ್ನಿ, ಇಲ್ಲಿಂದ ಜಟಾಯು ಪಾರ್ಕ್ ಸ್ಟಾರ್ಟ್ ಆಗುತ್ತೆ. ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಏನೇನೋ ತೋರಿಸ್ತೇನೆ ನಿಮಗೆ. ನೋಡಿ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳಿದ್ದಾವೆ. ಎಲ್ಲ ಒಂದೊಂದು ಬಂಡೆ ಇದು. ನೋಡಿ ಎಂಥ ದೊಡ್ಡದಿದೆ ಒಂದು ಬಂಡೆ. ಇಲ್ಲಿರೋ ಮೂರ್ತಿಗಳೆಲ್ಲ ಐ ಥಿಂಕ್ ಒಂದೊಂದು ಬಂಡೆ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಮೊನೋಲಿಥಿಕ್. ಅಷ್ಟು ದೊಡ್ಡ ದೊಡ್ಡ ಬಂಡೆಗಳಿದಾವೆ ಇಲ್ಲಿ. ಮೇಲೆ ಹೋಗೋಕ್ಕೆ ಯಾಕೋ ಬಂದ್ ಮಾಡಿದ್ದಾರೆ. ನೋಡಿ ಇಲ್ಲಿ ಟಾಪಿಂದ ವ್ಯೂ ಇದು. ಟಾಪಿಂದ ಈ ಥರ ಕಾಣುತ್ತೆ ಊರು ಲೇಪಾಕ್ಷಿ. ಅಲ್ಲಿದೆ ಮೇನ್ ದೇವಸ್ಥಾನ, ಅಲ್ಲಿ ಕಾಣೋದು. ಇದು ಊರು. ಅಲ್ಲೊಂದು ಯಾವುದೋ ನದಿ, ಯಾವುದೋ ಹಳ್ಳ ಏನೋ ಇದೆ. ಇದೇ ಜಟಾಯು ಪಕ್ಷಿ. ಇದು ಯಾವುದೋ ಒಂದು ಚಿಕ್ಕದೊಂದು ಗುಡಿ ಇದೆ, ದೇವಸ್ಥಾನ. ಒಳಗಡೆ ನೋಡಿ ಎಷ್ಟು ಹೊಲ್ಸ್ ಮಾಡಿದ್ದಾರೆ.